ಮೊದಲನೇದಾಗಿ ಹಿಂದೂ ಜಾಗರಣ ವೇದಿಕೆ ಪ್ರತಿ ವರ್ಷದಂತೆ ಅಖಂಡ ಭಾರತ ಸಂಕಲ್ಪ ದಿನವನ್ನು ಕಳೆದ 40 ವರ್ಷಗಳಿಂದ ಇಡೀ ದೇಶಾದ್ಯಂತ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದೊಂದು ವರ್ಷ ಒಂದೊಂದು ಯೋಜನೆಯೊಂದಿಗೆ ಜನರನ್ನು ಜಾಗೃತಿ ಮಾಡಿಸುವಂತಹ ಕೆಲಸ ಹಿಂದೂ ಜಾಗರಣ ವೇದಿಕೆ ತೊಡಗಿಸ್ಕೊಂಡಿದ್ದೆ. ಕಳೆದ ವರ್ಷ ಪಂಜನ ಮೆರವಣಿಗೆ ಮುಖಾಂತರ, ಬೈಕ್ ರ್ಯಾಲಿ ಮುಖಾಂತರ ಜನಜಾಗೃತಿ ದೇಶಭಕ್ತಿ ಮೂಡಿಸುವಂಥ ಕೆಲಸ ಹಿಂದೂ ಜಾಗರಣ ವೇದಿಕೆ ಶ್ರೀರಾಮುಲು ಕಳೆದ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಅಖಂಡವಾಗಿರುವಂತಹ ಭಾರತವನ್ನು ಭೌಗೋಳಿಕವಾಗಿ ನಮ್ಮ ಜೊತೆಗೆ ಇಲ್ಲಿದ್ದರೆ ಸಹ ಸಾಂಸ್ಕೃತಿಕವಾಗಿ ನಮ್ಮ ಜೊತೆಗೆ ಇರಬೇಕು. ಇವತ್ತಿಲ್ಲಂದರೆ ನಾಳೆ, ನಾಳೆ ಇಲ್ಲಂದರೆ ನಾಡಿದ್ದು ನಮ್ಮ ಜೊತೆಗೆ ಬರಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ವರ್ಷ ಸಹ ಶ್ರೀಮತಿ ಮಾಧವಿ ಲತಾ ಅವರು ಈ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಕಾರ್ಯಕ್ರಮಕ್ಕೆ ಹೈದರಾಬಾದಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು SG ಕಾಲೇಜ್ ಮೈದಾನದಲ್ಲಿ, ಕಪ್ಪಗಲ ರಸ್ತೆ, ನಾಳೆ ಆಗಸ್ಟ್ 14ನೇ ತಾರೀಕು ಸಂಜೆ 5 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಕಾರ್ಯಕ್ರಮದ ಸ್ವರೂಪವನ್ನು ಸಾರ್ವಜನಿಕರಿಗೆ ಗೊತ್ತಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮದ ಮಿತ್ರರೊಂದಿಗೆ ಪ್ರಚಾರ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಿಮ್ಮೆಲ್ಲರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಸಿಗಬೇಕು ಅಂತ ಹೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. ಈ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ ಕಳೆದ 40 ವರ್ಷಗಳಿಂದ, ಅಂದರೆ ಹಿಂದೂ ಜಾಗರಣ ವೇದಿಕೆ ಉದ್ದೇಶ ಮತ್ತೆ ಅಖಂಡವಾಗಿರುವಂಥ ಭಾರತ ಒಂದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಲ್ಪನೆ ಇಟ್ಕೊಂಡು ಈ ಸಂಕಲ್ಪ ತಗೊಂಡು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.